ಹಿರೇಕೋಡಿ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಎರಡನೇ ಬಾರಿಗೆ ಫುಡ್ ಪಾಯ್ಸನ್ ಆಗ್ತಾ ಇರುವಂತದ್ದು. ಅದರಲ್ಲಿ ಕೆಲವು ಮಕ್ಕಳು ಈಗಾಗಲೇ ಅಸ್ವಸ್ಥಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿರೇಕೋಡಿ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಎರಡನೇ ಬಾರಿಗೆ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. 10 ವಿದ್ಯಾರ್ಥಿನಿಯರು 2 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಸ್ವಸ್ಥಗೊಂಡ ಮಕ್ಕಳನ್ನ ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ. ಕೆಲ ದಿನಗಳ ಹಿಂದೆ ನ್ಯಾಯಾಧೀಶರು ಕೂಡ ಭೇಟಿಯನ್ನ ನೀಡಿ ವಾರ್ನ್ ಮಾಡಿದ್ರು. ಇದೇ ವಸತಿ ಶಾಲೆಗೆ ಭೇಟಿ ನೀಡಿ ವಾರ್ಡನ್ ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ರು. ಫುಡ್ ಪಾಯ್ಸನ್ ಆಗಿ 120 ಮಕ್ಕಳು ಅಸ್ವಸ್ಥಗೊಂಡಿದ್ರು ಈ ಹಿಂದೆ. ಈಗ ಮತ್ತೆ ಅಸ್ವಸ್ಥ ಹಿನ್ನೆಲೆ ಪೋಷಕರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಮಾಡಬೇಕು ಅಂತ ಪೋಷಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಶಾಲೆಯಲ್ಲೇ ನಮ್ಮ ಮಕ್ಕಳನ್ನ ಓದಿಸ್ಬೇಕಾ ಅಥವಾ ಬೇರೆ ಶಾಲೆಗೆ ಅವರನ್ನ ಹಾಕಬೇಕಾ ಅಂತ ಪೋಷಕರಲ್ಲೂ ಕೂಡ ಕೆಲವೊಂದಷ್ಟು ಇದೀಗ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಮೊದಲ ಬಾರಿ ಆಗಿದ್ರೆ ಏನೋ ಹೋಗ್ಲಿ ಬಿಡು ಅಂತ ಹೇಳಬಹುದಿತ್ತು. ಹೋಗ್ಲಿ ಬಿಡು ಅಂತಾನು ಹೇಳೋ ಆಗಿಲ್ಲ. ಯಾಕೆ ಅಂತಂದ್ರೆ ಇದು ಮಕ್ಕಳ ವಿಚಾರ ಅಂತ ಬಂದಾಗ ಪೋಷಕರಿಗೂ ಕೂಡ ಕೆಲವೊಂದಷ್ಟು ಗೊಂದಲ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ಹಿಂದೆಯೂ ಕೂಡ ಈ ರೀತಿ ಘಟನೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ವ್ಯಕ್ತಿಗಳು. ನ್ಯಾಯಾಧೀಶರು ಕೂಡ ಭೇಟಿಯನ್ನ ನೀಡಿ ವಾರ್ನ್ ಅನ್ನ ಮಾಡಿದ್ರು. ಈಗ ಪದೇ ಈ ರೀತಿ ಮುಂದುವರೆದ್ರೆ ಏನು ಮಾಡಬೇಕು? ಮಕ್ಕಳ ಆರೋಗ್ಯದ ಮೇಲೆ ಇದು ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಫುಡ್ ಪಾಯ್ಸನ್ ಆಗಿದೆ. ಈಗಾಗಲೇ ಈ ಹಿಂದೆ 120 ಮಕ್ಕಳು ಅಸ್ವಸ್ಥಗೊಂಡಿದ್ರು. ಈಗ 10 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಅದರ ಜೊತೆಗೆ 2 ವಿದ್ಯಾರ್ಥಿಗಳು ಕೂಡ ಅಸ್ವಸ್ಥಗೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅವರೆಲ್ಲರನ್ನ ಕೂಡ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾಕೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ರಿಪೋರ್ಟ್ ಬಂದ ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಮಸ್ಕಾರ. ಉಳಿದವರೆಲ್ಲ ಸರಗಳ ಹಾಸ್ಪಿಟಲ್ ಆಗದಾರ್ರಿ. ಮೋಸ್ಟ್ಲಿ 8 ಜನ ಅದ ಅನ್ಸತ್ರಿ. 8 ಜನ ಬಟ್ ಅದ್ರಾಗೇನೋ ಡಿಸ್ಚಾರ್ಜ್ ಮಾಡಿದಾರಂತ. ಈಗ ಕರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ವಿ. ಯಾಕಾಗಲ್ರಿ ಸಾರಿಗೆ ಏನು ಅಂದ್ರೆ ರೀ ನಾಳೆ ಬೇರೆ ಎಕ್ಸಾಮ್ ಬೇರೆ ಅದಾವ್ರಿ. ಇವು ನಾಳೆ ಎಕ್ಸಾಮ್ ಅದಾವ್ರಿ. ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು 12 ಜನ ವಿದ್ಯಾರ್ಥಿಗಳು ಈಗಾಗಲೇ ಅಸ್ವಸ್ಥರಾಗಿದ್ರು. ಅವರೆಲ್ಲರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದ್ದಾರೆ. ಏನು ಮುರಾರ್ಜಿ ವಸತಿ ಶಾಲೆ ಅಂತ ಅಂದ ಮೇಲೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ವಾರ್ಡನ್ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ. ಅವರೇ ಮಕ್ಕಳ ಆರೈಕೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿ ಘಟನೆಗಳು ಪದೇ ಮರುಕಳಿಸಿದಾಗ ಪೋಷಕರು ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಾವು ಮಕ್ಕಳನ್ನ ಇಲ್ಲೇ ಓದಿಸ್ಬೇಕಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಅನ್ನೋ ಗೊಂದಲದಲ್ಲೂ ಕೂಡ ಇಡ್ತಾರೆ. ಆದಷ್ಟು ಬೇಗ ಅಧಿಕಾರಿಗಳು ಕೂಡ ವಾರ್ಡನ್ ಇರಬಹುದು, ಸಿಬ್ಬಂದಿಗಳು ಅವರನ್ನ ತರಾಟೆಗೆ ತೆಗೆದುಕೊಂಡು ಇದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲು ಪತ್ತೆ ಹಚ್ಚಬೇಕು. ಅದಾದ ಬಳಿಕ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ನಡೆಯುತ್ತೆ, ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ತಾರೆ, ಊಟದ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ.